ಒಂದ್ ಮಗು ಹುಟ್ಟಿದಾಗ ಜಸ್ಟ್ ಬೇಬಿ ಮಾತ್ರ ನ್ಯೂ ಬಾರ್ನ್ ಆಗಿರಲ್ಲ, ಪೇರೆಂಟ್ಸ್ ಕೂಡ ನ್ಯೂ ಬಾರ್ನ್ ಆಗಿರ್ತೀವಿ. ಸಡನ್ ಆಗಿ ನಮ್ ಲೈಫ್ ಅಲ್ಲಿ ನಾವೇ ಸೆಕೆಂಡ್ ಪ್ರಯಾರಿಟಿಗೆ ಬಂದು ಆ ಮಗು ಫಸ್ಟ್ ಪ್ರಯಾರಿಟಿ ಹೊಟ್ಟೋಗಿರುತ್ತೆ. ಲೈಫ್ ಲಾಂಗು ಬೆಸ್ಟ್ ಫ್ರೆಂಡ್ ಸಿಕ್ಕದಷ್ಟು ಖುಷಿ. ಹಾಗಿರೋ ನಮ್ಮ ಲೈಫಿನ ಮೋಸ್ಟ್ ಪ್ರಯಾರಿಟೈಸ್ಡ್ ಪರ್ಸನ್ ನಮ್ಮ ಬೆಸ್ಟ್ ಬಡ್ಡಿ ಉತ್ಸವ್. ನಾಟಿ ಬಾಯ್ ಆಗಿದ್ದವನು ಯಾವಾಗ ಮೆಚ್ಯೂರ್ಡ್ ಯಂಗ್ ಅಡಲ್ಟ್ ಆಗ್ಬಿಟ್ನೋ ಗೊತ್ತೇ ಆಗ್ಲಿಲ್ಲ. ತಂಗಿ ಜಡೆ ಹೇಳ್ದು ಅವಳಿಗೆ ತೀಟೆ ಮಾಡ್ತಾ ಅವಳು ಅಳ್ತಾ ಇದ್ರೆ ಮುಸಿ ಮುಸಿ ನಗ್ತಿದ್ದವನು, ಉನ್ನತಿ ನೀಟಾಗಿ ಡ್ರೆಸ್ ನೆಲ್ಲ ಸರಿ ಮಾಡ್ಕೊಂಡ್ ಕುತ್ಕೋಬೇಕು, ಸ್ವಲ್ಪ ಎಕ್ಸರ್ಸೈಸ್ ಮಾಡು, ಓದ್ಕೋಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಅಂತೆಲ್ಲ ಬುದ್ಧಿವಾದ ಹೇಳೋಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಓದೋ ವಿಷಯ ಆಗ್ಲಿ, ಫಿಟ್ನೆಸ್ ಆಗ್ಲಿ, ಅಡ್ಗೆ ಮಾಡೋದಾಗ್ಲಿ, ಮನೆ ಕೆಲಸ ಮಾಡೋದಾಗ್ಲಿ ಎಲ್ಲಾದ್ರಲ್ಲೂ ಸೈ ಅಂತ ಪ್ರೌಡ್ ಆಗಿ ಹೇಳ್ಕೋಬಹುದಾಗಿದೆ. ನಾನು ಗುಂಡಣ್ಣ ತರ ಇದ್ದವನು ಎಕ್ಸರ್ಸೈಸ್ ರನ್ನಿಂಗ್ ಅಂತೆಲ್ಲ ಮಾಡಿ ಸ್ಲಿಮ್ ಅಂಡ್ ಟ್ರಿಮ್ ಸ್ಮಾರ್ಟ್ ಬಾಯ್ ಆಗ್ಬಿಟ್ಟಿದ್ದಾನೆ. ಸ್ವಂತವಾಗಿ ಓದ್ಕೊಂಡು ಎಕ್ಸ್ಟ್ರಾ ಎಕ್ಸಾಮ್ಸ್ ತಗೊಂಡು ಬ್ರಿಲಿಯಂಟ್ ಕಿಡ್ ಅಂತಾನು ಹೆಸರು ತಗೊಂಡಿದ್ದಾನೆ. ಗಾಸಿಪ್ ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಸೀಕ್ರೆಟ್ಸ್ ಮೇಂಟೈನ್ ಮಾಡ್ಕೊಂಡು ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದಾನೆ. ಅವರ ಫ್ಲಾಸ್ ಗಳು ಗೊತ್ತಿದ್ರು ನನ್ ಮಗ ಟಾಪ್ ಆಗಿ ಬರ್ತಾನೆ ಅಂತ ಹೇಳೋದನ್ ಮಾತ್ರ ನಾವು ಬಿಡಲ್ಲ. 100 ಕಾಲ ಖುಷಿಯಾಗಿರು, ನೀ ಅನ್ಕೊಂಡಿದ್ದೆಲ್ಲ ಆಗ್ಲಿ. ಹ್ಯಾಪಿಯೆಸ್ಟ್ 15th ಬರ್ಡೇ ಉತ್ಸವ್.